ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ತನು. ನಾನಿವತ್ತುಂಟಲ್ಲ ನಮ್ಮ ಕಾಸರಗೋಡು ಊರಿಂದ ಮಂಗಳೂರಿಗೆ ದಸರಾಕ್ಕೆ ಹೋಗ್ತಿದ್ದೇನೆ. ಬಸ್ಸಿಂದ ಇಳಿದು ಆಟೋ ಮಾಡಿ ಫಸ್ಟ್ ನಾನು ನಮ್ಮ ಮಂಗಳದೇವಿ ದೇವಸ್ಥಾನಕ್ಕೆ ಹೋಗ್ತಿದ್ದೇನೆ. ತುಂಬ ರಶ್ ಇತ್ತು ದೇವಸ್ಥಾನ, ಆದರೂ ಸಹ ನನಗೆ ದೇವರ ದರ್ಶನ ಸಹ ಸಿಕ್ಕಿತು, ಪೂಜೆ ಸಹ ಸಿಕ್ಕಿತು. ಈಗ ನೀವು ನೋಡ್ತಾ ಇದ್ದೀರಿ ದೇವರ ದರ್ಶನಗೋಸ್ಕರ ಎಷ್ಟು ಕ್ಯೂ ಇದೆ ಅಂತ. ನಾನು ಬೇಗ ಹೋಗಿ ದೇವರದು ದರ್ಶನ ಪೂಜೆ ಎಲ್ಲ ಮಾಡಿ ಹೊರಗೆ ಬರುವಾಗ ತುಂಬ ಚಂದ ದೇವರದ್ದು ಮೂರ್ತಿ ಇತ್ತು, ಅದನ್ನು ಸಹ ತಗೊಂಡೆ ನಾನು. ಮತ್ತು ಅಲ್ಲಿಂದ ಊಟಕ್ಕೆ ಹೋಗುವಂತ ನೋಡುವಾಗ ತುಂಬ ಕ್ಯೂ ಇತ್ತು, ಆದರೂ ಸಹ ನನಗೆ ಬೇಗ ಊಟ ಅರೇಂಜ್ ಮಾಡಿಕೊಟ್ರು. ನಾನು ಒಬ್ಬಳೇ ಹೋದದ್ದು. ನನಗಲ್ಲಿ ಪರಿಚಯದವರು ಸಹ ಇದ್ದರು. ಹಾಗೆ ಊಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ದೇವಸ್ಥಾನದಲ್ಲಿ, ಅಲ್ಲಿಂದ ನಾನು ದೇವಸ್ಥಾನದ ಹೊರಗಿದ್ದು ವ್ಯೂ ಸಹ ಫೋಟೋಸ್ ಎಲ್ಲ ತಗೊಂಡು, ರಥ ಇತ್ತು ಅದರ ಫೋಟೋಸ್ ತೆಗೆದು ಬರುವಾಗ ಪಿಲಿ ಸಹ ಬರ್ತಿತ್ತು. ಮತ್ತು ನನ್ನ ಪುಟ್ಟ ಮುದ್ದು ಕಂದ ನಕ್ಷತ್ರ ರಾವ್, ಅವಳು ಸಿಕ್ಕಿದ್ಲು. ಎಕ್ಸೈಟ್ಮೆಂಟ್ ತುಂಬ ಇತ್ತು ನನಗೆ ಅವಳನ್ನು ಮೀಟ್ ಆಗೋದಂದರೆ. ಸಿಕ್ಕಿ ಅವಳಿಗೆ ನಾನು ಫೇವ್ರೆಟ್ ತಿಂಗಾದ ಐಸ್ ಕ್ರೀಮ್ಸ್ ಸಹ ತೆಕ್ಕೊಂಡು ಕೊಟ್ಟೆ. ಹಾಗೆ ಅವಳು ತುಂಬ ಚೆನ್ನಾಗಿ ಪೋಸ್ ಸಹ ಕೊಡ್ತಿದ್ಲು, ತುಂಬ ಮುದ್ದಾಗಿದ್ಲು. ಹಾಗೆ ಅವಳಿಗೆ ಇನ್ನೊಂದು ಸಹ ಬೇಡಿಕೆ ಇತ್ತು, ಗೋಬಿ ತಿನ್ನುವ ಅಂತ. ನನಗೆ ಅಂತೂ ರೋಡ್ ಸೈಡಲ್ಲಿ ಗೋಬಿ ಮಕ್ಕಳಿಗೆ ತೆಗೆದುಕೊಡ್ಲಿಕ್ಕೆ ಸ್ವಲ್ಪ ಭಯ ಆಯಿತು. ಹಾಗೆ ನಾನು ಹೋಟೆಲ್ನ ಮಮ್ಮಿಗೆ ಹೋದೆ. ಗೋಬಿ ಬರೋ ತನಕ ಅದರೊಟ್ಟಿಗೆ ಸ್ವಲ್ಪ ಪೋಸ್ ಎಲ್ಲ ಕೊಟ್ಟು ಫೋಟೋಸ್ ಎಲ್ಲ ತಗೊಂಡೆ. ಆಮೇಲೆ ಗೋಬಿ ಎಲ್ಲ ತಿಂದು ಹುಡುಗಿಗೆ ಜ್ಯೂಸ್ ಸಹ ಬೇಕಿತ್ತು, ಜ್ಯೂಸ್ ಸಹ ತಗೊಟ್ಟೆ. ಮತ್ತು ಅಲ್ಲಿಂದ ನಾವು ಸಂತೆ ಸುತ್ತಲಿಕ್ಕೆ ಅಂತ ಹೋದ್ವಿ. ಹಾಗೆ ಸಂತೆ ಸುತ್ತುವಾಗ ಅವಳಿಗೆ ಡಾಲ್ಸ್ ಮೇಲೆ ಮತ್ತು ಬಬಲ್ಸ್ ಮೇಲೆ ತುಂಬ ಕ್ರೇಜಿ ಇತ್ತು. ಹಾಗೆ ಒಂದು ಡಾಲ್ಸ್ ತಗೊಂಡೆ. ಮತ್ತು ಅಲ್ಲಿಂದ ನಾನು ಫೇವ್ರೆಟ್ ಪ್ಲೇಸಿಗೆ ಹೋದೆ, ಅಂದರೆ ಜುಮ್ಕಾ ಇದ್ದಲ್ಲಿ. ಜುಮ್ಕಾ ಅಂದರೆ ನನಗೆ ತುಂಬ ಇಷ್ಟ. ಹಾಗೆ ಜುಮ್ಕಾ ತಗೊಂಡೆ, ಒಂದು 3 ಜುಮ್ಕಾ ತಗೊಂಡೆ. ಅಲ್ಲಿಂದ ನಾನು ನಂದಿಗುಡ್ಡೆ ಕೊರಗಜ್ಜನ ಕಟ್ಟೆಗೆ ಹೋದೆ. ನಾನು ಪ್ರತಿ ಸಲ ಮಂಗಳದೇವಿಗೆ ಹೋದರೆ ನಂದಿಗುಡ್ಡೆ ಕೊರಗಜ್ಜನ ಕಟ್ಟೆಗೆ ಹೋಗಿ ಅಲ್ಲಿಂದ ಮನೆಗೆ ಹೋಗೋದು. ಹಾಗೆ ಈ ಸಲ ಸಹ ಹಾಗೆ ಮಾಡಿದೆ. ಮತ್ತು ಮನೆಯಲ್ಲಿ ರೆಸ್ಟ್ ಎಲ್ಲ ಮಾಡಿ ಒಂದು 9 o'clock ಕುದ್ರೋಳಿ ಟೆಂಪಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಹಾಕಿದ್ದೆ. ಸೊ ನನ್ನ ಫ್ರೆಂಡ್ ಸಹ ಬರ್ತಾನೆ ಅಂತ ಹೇಳಿದ್ಲು, ಅವಳ ಹಸ್ಬೆಂಡ್. ಅವಳು ಹೇಳಿದ್ಲು ಫಸ್ಟ್ ನಮಗೆ ಪಿಲಿನಲಿಕೆಗೆ ಹೋಗುವ, ಅಲ್ಲಿ ಸುದೀಪ್ ಸರ್ ಬರ್ತಾರೆ ಅಂತ ಹೇಳಿದರು. ಅವರನ್ನು ನೋಡಿ ಮತ್ತು ಅಲ್ಲಿಂದ ಕುದ್ರೋಳಿಗೆ ವಾಕಿಂಗಲ್ಲಿ ಹೋಗುವ ಅಂತ ಹೇಳಿದರು. ಹಾಗೆ ನಾವು ಫಸ್ಟ್ ಪಿಲಿನಲಿಕೆಗೆ ಹೋದ್ವಿ. ನೋಡಿ, ಇವಳೇ ನನ್ನ ಬೆಸ್ಟ್ ಫ್ರೆಂಡ್ ಸೌಮ್ಯ ಅಂತ, ಇವಳು ಸಹ ಎಡಿಟರ್. ಹಾಗೆ ಜಿತೇಶ್ ಶರ್ಮಂದು ಮತ್ತು ಸುದೀಪ್ ಸರ್ ಇದು ಸ್ಪೀಚ್ ಸಹ ಇತ್ತು. ತುಂಬ ಕ್ಯೂಟಾಗಿದ್ರು ಮಾತಾಡುವಾಗ ಸಹ. ಸುನಿಲ್ ಶೆಟ್ಟಿ ಸರ್ ಸಹ ಬಂದಿದ್ದರು. ಮತ್ತು ಕಿಚ್ಚ ಸುದೀಪ್ ಸರಿಗೆ ತುಂಬ ಫ್ಯಾನ್ಸ್ ಇದ್ದರು. ನನಗೆ ಆಶ್ಚರ್ಯ ಆಯಿತು ಇಷ್ಟು ಜನ ಇದ್ದಾರೆ ಅಂತ. ಮತ್ತು ಅಲ್ಲಿಂದ ಫುಟ್ಪಾತಲ್ಲಿ ವಾಕಿಂಗ್ ಮಾಡುವಾಗ ತುಂಬ ಪ್ಲ್ಯಾಂಟ್ಸ್ ಸೇಲ್ ಮಾಡ್ತಿದ್ರು, ಹೂವಿದೆಲ್ಲ. ಹಾಗೆ ಅದರದ್ದು ಫೋಟೋಸ್ ಎಲ್ಲ ತಗೊಂಡು ಮಾತಾಡ್ತಾ ಬಂದ್ವಿ ನಾವು. ಮತ್ತು ಅಲ್ಲಿ ದ್ವಾರದ ಹತ್ರ ತುಂಬ ಲೈಟಿಂಗ್ಸ್ ಕಲರ್ಫುಲ್ ಆಗಿದ್ವಿ, ಆಚೆಗೆ ಹೋಗಲಿಲ್ಲ. ಹಾಗೆ ನಡ್ಕೊಂಡು ಬರುವಾಗ ಕೊಲಂಬಸ್ಸಿಗೆ ಹೋಗುವ ಅಂತ ಒಂದು ಮನಸ್ಸಾಯಿತು. ನಾನು, ನನ್ನ ಫ್ರೆಂಡ್, ಅವಳ ಗಂಡ ಸಹ ಹೋದ್ವಿ ಕೊಲಂಬಸ್ಸಿಗೆ. ಅದ್ರ ಮುಂಚೆ ಒಂದು ವೀಡಿಯೋ ಎಲ್ಲ ತಗೊಂಡ್ವಿ. ಹಾಗೆ ಅಲ್ಲಿಂದ ನಡ್ಕೊಂಡು ಬರುವಾಗ ರೋಡ್ ಫುಲ್ ಲೈಟಿಂಗ್ಸ್ ಹಾಕಿದ್ರು. ಹಾಗೆ ಫೋಟೋಸ್ ಸಹ ತಗೊಂಡ್ವಿ ಅಲ್ಲಿಂದ. ಮತ್ತು ಸ್ವಲ್ಪ ಮುಂದೆ ಹೋಗುವಾಗ ಫ್ರೆಂಡ್ಸ್ ಕ್ಲಬ್ಬಿಂದ ಪೋಸ್ಟರ್ ಹಾಕಿದ್ರು. ಅದಂತೂ ತುಂಬ ಮುದ್ದಾಗಿತ್ತು. ಎಲ್ಲ ನವದುರ್ಗೆ ಮತ್ತು ಶಾರದೆಯದು. ಅದರದ್ದು ಫೋಟೋಸ್ ಸಹ ತಗೊಂಡು ಸ್ವಲ್ಪ ಮುಂದೆ ಹೋದ ಕೂಡಲೇ ಟೆಂಪಲ್ ಎತ್ತಿದ್ವಿ. ತುಂಬ ರಶ್ ಇತ್ತು. ಅದಲ್ಲದೆ DK ಶಿವಕುಮಾರ್ CM ಸಹ ಬಂದಿದ್ದರು. ಹಾಗೆ ಪೊಲೀಸವರು ಸಹ ಇದ್ದರು. ನಮಗೆ ಮತ್ತು ರಥೋತ್ಸವ ಸಹ ಸಿಕ್ಕಿತ್ತು ನೋಡಲಿಕ್ಕೆ. ಹಾಗೆ ರಥೋತ್ಸವ ಎಲ್ಲ ಆಗಿ ನಮ್ಮ ಮುದ್ದು ಶಾರದೆ ನೋಡಲಿಕ್ಕೆ ಹೋದ್ವಿ. ಅದು ನೋಡಿದ ಕೂಡಲೇ ಬಹಳ ಮನಸ್ಸು ಹಗರ ಆಯಿತು. ಹಾಗೆ ಅಲ್ಲಿಂದ ಒಂದು ವಿಡಿಯೋ ತಗೊಂಡ್ವಿ. ನಾವು ನಮ್ಮ ಮನೆಗೆ ಪಯಣ. ಓಕೆ, ಬಾಯ್.